ನಾವು ನಿಮ್ಮ ಮನೆಗೆ ಬಂದಾಗ ನಿನ್ನ ಗಂಡ ನಮ್ಮನ್ನ ನಿನ್ನ ಜೊತೆಯಲ್ಲಿ ಮಾತಾಡೋಕ್ಕೆ ಬಿಡಲಿಲ್ಲ. ಇಲ್ಲೂ ನಿನ್ನ ಜೊತೆ ಹಾಗೇ ನಡ್ಕೊತಿದ್ದಾನಲ್ಲೇ. ಅಜ್ಜಿ ಸುಮ್ಮನೆ ಅವ್ರ ಹತ್ರ ಇರೋದಕ್ಕೆ ನೀನು ಖುಷಿ ಪಡು. ಅದ್ಬಿಟ್ಟು ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಂಗೆ ಗೊತ್ತಾಯ್ತು, ನಿಂಗೆ ಹೊಟ್ಟೆ ಉರಿತಾನೆ ತಾತ ಹಾಗಿರ್ಲಿಲ್ಲ ಅಂತ. ಹೋಗೆ, ಅತಿ ಆದರೆ ಅಮೃತನೂ ವಿಷಾನೇ. ಈಗ ನಾನು ಹೇಳಿದ್ರೆ ನಿನಗೆ ಅರ್ಥ ಆಗೋಲ್ಲ, ಮುಂದೆ ಒಂದಿನ ಗೊತ್ತಾಗುತ್ತೆ ನೋಡು. ಯಾಕಜ್ಜಿ ಇವತ್ತು ಏನೇನೋ ಮಾತಾಡ್ತಿದ್ಯಾ? BP ಮಾತ್ರೆ ತಗೊಳ್ಳಿಲ್ವಾ? ನೋಡು, ನಾನು ಎಲ್ಲ ಮಾತ್ರೆ ತಗೊಂಡಿದ್ದೀನಿ, ನನಗೆ ನೀನು ಹೇಳ್ಬೇಡ. ಮನೆಯಲ್ಲಿ ಹೊರಟೋಗಿರ್ಬೇಡ, ಆಗಾಗ ಮನೆಗೆ ಬಂದು ಹೋಗ್ತಾ ಇರು. ಅಜ್ಜಿ, ಏನೋ ಅಜ್ಜಿ ಮೊಮ್ಮಗಳು ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ? ಏನೂ ಇಲ್ಲಪ್ಪ, ಈ ದೇವ್ರನ್ನ ಅದಕ್ಕೆ ಹೊತ್ಕೊಂಡೆ, ಅಂದ್ಕೊಂಡದ್ದೆಲ್ಲ ನೆರವೇರುತ್ತಂತೆ. ಈಗ ನೀವಿಬ್ಬರು ಹೋಗಿ ದೇವ್ರ ಹತ್ರ ಮಗು ಆಗಲಿ ಅಂತ ಬೇಡ್ಕೊಡಿ, ಒಳ್ಳೇದಾಗತ್ತೆ. ಸುಮ್ಮನಿರಜ್ಜಿ, ಏನೇನೋ ಮಾತಾಡ್ಬೇಡ ನೀನಾದರೂ ಹೇಳಪ್ಪ, ಮನೆಯಲ್ಲಿ ಒಂಟಿಯಾಗಿರ್ತಾಳೆ, ಒಂದು ಮಗು ಆದರೆ ಒಳ್ಳೇದಲ್ವಾ? ಅಜ್ಜಿ, ಸದ್ಯಕ್ಕೆ ನನಗವರು, ಅವ್ರಿಗೆ ನಾನು, ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಯಾರು ಬೇಡ ಅಂತ. ಅದಕ್ಕೆಲ್ಲ ಇನ್ನು ತುಂಬ ಟೈಮ್ ಇದೆ, ನೋಡೋಣ. ಏನಾದರೂ ಆಗಲಿ ಅದಕ್ಕೆ ಒತ್ಕೊಳ್ಳಿ, ಒಳ್ಳೇದಾಗುತ್ತೆ. ಸರಿ ಅಜ್ಜಿ, ನೀವು ಹೇಳ್ತಿದ್ದೀರಾ ಅಂದಮೇಲೆ ಹರಕೆನೂ ಹೊತ್ಕೋತೀವಿ. ಎಲ್ಲದ್ರಪ್ಪ ನನ್ನ ಮಕ್ಕಳು? ಒಬ್ಬರು ಕಾಣಿಸ್ತಾ ಇಲ್ಲ. ಇವ್ರೇನು ಮಾಡ್ತಿದ್ರಪ್ಪ ಇಲ್ಲಿ? ಇವ್ರ ಜೊತೆ ಮಾತಾಡಿದ ನನ್ನ ಕಮ್ಲಿ ಏನಾದ್ರು ನೋಡ್ಬಿಟ್ರೆ? ನಿಂತ್ಕೊಳ್ರಿ. ಬನ್ರಿ ಇಲ್ಲಿ, ನಿಮ್ನೆ ಕರೀತಿರೋದು, ಬನ್ನಿ ಇಲ್ಲಿ. ಯಾಕ್ರಿ ಉತ್ಸವಕ್ಕೆ ಬಂದು ಜೂಟಾಟ ಆಡ್ತಿದ್ದೀರಲ್ಲ? ಹಂಗೇನಿಲ್ಲ ಮೇಡಮ್ ಅವರೇ. ಮತ್ತೇನ್ ಹೆಂಗೆ? ಆಗಿಂದ ಕರಿತಿದ್ದೀನಿ, ಒಳ್ಳೆ ಕಾಲಕ್ಕೆ ಚಕ್ರ ಹಾಕೊಂಡಿರೋರ್ ತರ ಓಡಾಡ್ತಿದ್ದೀರಲ್ಲ. ಆಗ್ಲಿಂದ ಕರಿತಿದ್ದೀರಾ? ನಂಗೆ ಕೇಳಿಸ್ತಾ ಇಲ್ವಲ್ಲ? ಈಗ ಕೇಳಿಸ್ತು, ಅದಕ್ಕೆ ನಿಂತ್ಕೊಂಡೆ. ಸರಿ ಹೋಗ್ಲಿ ಬಿಡಿ. ಇವಾಗ ನಿಮ್ಗೆ ಏನಾದ್ರೂ ಐಡಿಯಾ ತೋಚ್ತಾ? ಇದು ಒಳ್ಳೆ ಕಥೆ ಆಯ್ತು ಮೇಡಮ್ ಅವರೇ. ಐಡಿಯಾ ಸಿಕ್ತಾ ಅಂದ್ರೆ ಅದೇನ್ ಕಳೆಪುರಿಯೇ? ಹೋಗಿ ಒಂದ್ಸೇರಿ ಅಳಿಸ್ಕೊ ಬರೋಕೆ. ಆಯ್ತು, ಯಾಕೆ ಹಂಗಾಡ್ತಿದ್ದೀರಾ? ಸಾರಿ, ಕೇಳ್ದೆ ಅಷ್ಟೇ. ಅದೇನಂದ್ರೆ ಟೈಮ್ ಆಗ್ತಿದೆ, ಹೀಗೆ ದಿನಗಳು ಕಳೀತಾ ಇರುತ್ತೆ, ಮದ್ವೆ ಹತ್ರ ಬರ್ತಿರುತ್ತೆ, ನಾವು ಬೇಗ ಏನಾದ್ರೂ ಮಾಡ್ಬೇಕು ಗೌಡ್ರೆ. ನಂಗಂತೂ ಏನು ತೋಚ್ತಾ ಇಲ್ಲ ಮೇಡಮ್ ಅವರೇ. ಏನು ತೋಚ್ತಿಲ್ಲ ಅಂದ್ರೆ ಹೇಗೆ? ಮೇಡಮ್ ಅವರೇ, ದೇವಸ್ಥಾನಕ್ಕೆ ಬಂದಿಮೆ, ದೇವ್ರ ಮೇಲೆನೆ ಬಾರ ಹಾಕ್ಬಿಡಮ್ಮ, ಅವನೇ ಏನೋ ಒಂದು ದಾರಿ ತೋರಿಸ್ತಾನೆ, ಸರಿಯೇ? ಸರಿ ಆಯ್ತು, ನೋಡೋಣ ನಿಮ್ ದೇವ್ರು ನಮ್ಮ ಮದ್ವೆ ನಿಲ್ಸಕ್ಕೆ ಅದೇನ್ ದಾರಿ ತೋರಿಸ್ತಾನೆ ಅಂತ. ಎಲ್ಲ ಯಾವ ಸಿದ್ದೇಗೌಡ ಬೆಳಿಗ್ಗೆಯಿಂದ ಕಣ್ಗೆ ಬೀಳ್ತಾ ಇಲ್ಲ? ಧಣ್ಯಾರ, ನಾನು ಬಂದಾಗಿಂದ ಹುಡುಕಾಕತ್ತೇನ್ರಿ, ಸಿದ್ದೇಗೌಡ್ರು ಎಲ್ಲದರ ಗೊತ್ತಾಗೋಲ್ತ್ರಿ ಧಣ್ಯಾರ. ನೀನ್ ಯಾಕಪ್ಪ ಟೆನ್ಷನ್ ಮಾಡ್ಕೋತೀಯಾ? ಅವನು ಎಲ್ಲಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ಗೆ ಹೆಂಗ ಗೊತ್ತು? ಇನ್ನೆಲ್ಲಿರ್ತಾನಪ್ಪ? ನನ್ನ ಮಗಳು ಎಲ್ಲಿರ್ತಾಳೋ ಅಲ್ಲಿರ್ತಾನೆ. ಮುನ್ಸಮ್ಮೆ, ನೀನ್ ಹಿಂಗೆಲ್ಲ ಹೇಳ್ಬೇಡ ಕಣಯ್ಯ. ನನ್ನ ಮಗ ಹಂಗೆಲ್ಲ ಹೆಣ್ಮಕ್ಳಿಂದ ಓಡಾಡಕ್ ಹೋಗಕ್ಕಿಲ್ಲ.
ಏ ಜವರೇಗೌಡ, ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಪ್ಪ. ಹೌದಾ? ಧಣ್ಯಾರ, ಸಿದ್ದೇಗೌಡ್ರು ಇಲ್ಲೇ ಅದಾರ ನೋಡ್ರಿ. ಸ್ವಾಮಿ ನೋಡಿದ್ರೆ ಅಲ್ಲಿ ಅವ್ರಿಬ್ರು ಚಕ್ಕದ್ವಾ? ಲೇ ಜವರೇಗೌಡ, ನಿನಗೆ ವಿಷಯ ಗೊತ್ತಿಲ್ಲ ಕಣಯ್ಯ. ಅವ್ರು ದಿನ ಭೇಟಿ ಮಾಡ್ತಾರೆ, ಮಾತಾಡ್ತಾರೆ. ಅಷ್ಟೇ ಅಲ್ಲಪ್ಪ, ನೀನು ಇನ್ವಿಟೇಷನ್ ಕಳ್ಸಿಕೊಟ್ಟಿದ್ದಲ್ಲ, ಅದನ್ನ ನನ್ನ ಮಗಳ ಕೈಲಿ ಕಳ್ಸಿಕೊಟ್ಟಿದ್ದ. ನಾನು ಯಾಕೆ ಅಂತ ಕೇಳಿದ್ರೆ, ಏನೋ ತುಂಬಾ ಕೆಲಸ ಇದೆ ಅಂತ ರಸ್ತೆಲೆ ಕೊಟ್ಟೋದ ಅಂತ ಹೇಳಿದ್ಲು. ನೋಡಪ್ಪ, ನಮಗ್ ಗೊತ್ತಾಗದ ಇದ್ದಂಗೆ ಅವರು ದಿನ ಭೇಟಿ ಆಗ್ತಾರೆ, ಮಾತಾಡ್ತಾರೆ. ನೋಡು, ಫೋನಲ್ಲಿ 24 hours ಅವ್ರು ಮಾತಾಡೋದು ನಾನೇ ನೋಡಿದ್ದೀನಿ. ಹೌದಾ? ಇಷ್ಟೆಲ್ಲ ನಡೀತಾ ಅದ? ನಡೀಲಿ ನಡೀಲಿ. ಹೌದಾ? ನೀವು ಹೇಳ್ತಾ ಇರೋದು ನಿಜನಾ? ಹೌದು, ಪೂರ್ವೆ ಸಿತ್ತು ಇಬ್ರು ಯಾವಾಗ್ಲೂ ಫೋನಲ್ಲಿ ಮಾತಾಡ್ತಿರ್ತಾರೆ, ನಾವೇ ಕೇಳಿಸ್ಕೊಂಡಿದೀವಿ. ಪರವಾಗಿಲ್ವೇ ನನ್ನ ಮಗ? ನಾನು ಕೇಳಿದ್ರೆ ಇಲ್ಲ ಅನ್ನಲ್ಲ. ಹೋಗ್ಲಿ ಬಿಡು ನಾಗರತ್ನ, ಅವಸರಕ್ಕೆ ಎಂಗೇಜ್ಮೆಂಟ್ ಮಾಡಿದ್ವಿ. ನನ್ನ ಮಗನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿತ್ತು. ಅವರಿಬ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಅದಕ್ಕಿಂತ ನಮ್ಗೆ ಇನ್ನೇನ್ ಬೇಕು ಹೇಳಿ. ನಿಜ. ಬನ್ನಿ ಹೋಗೋಣ. ರೀ, ಹಾಂ. ನೆಕ್ಸ್ಟ್ ಯಾರನ್ನ ಮಾತಾಡ್ಸಕ್ಕೆ ಹೋಗ್ಬೇಕು ನೀವು? ಅದು ಭಾವನಾ ಅಕ್ಕನ ಜೊತೆ ಮಾತೇ ಆಡ್ಲಿಲ್ಲ. ನೀವು ಒಪ್ಪಿಗೆ ಕೊಟ್ರೆ ಮಾತಾಡ್ಸ್ಕೊಂಡ್ ಬರ್ತೀನಿ. ನಾನು ಒಪ್ಪಿಗೆ ಕೊಡೋದೇನಿದೆ? ಇಲ್ಲಿ ಬಂದಿರೋದೇ ನಿಮ್ಮ ಮನೆಯವ್ರ ಜೊತೆ ಎಲ್ಲ ಇರಬೇಕು ಅಂತ ತಾನೆ. ಪದೇ ಪದೇ ಯಾಕೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ? ಹಾಗಲ್ಲ ರೀ, ನಾನು ನಿಮಗೆ ಹೇಳ್ದೆ ಯಾರನ್ನೋ ಮಾತಾಡಿಸ್ಬೇಕು ಅಂತ ಹೋಗೋದು, ನಿಮಗೆ ನಾನು ಕಾಣಿಸ್ದೇ ಇರೋದು, ಆಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದು, ಅದೆಲ್ಲ ಯಾಕೆ? ಅದಕ್ಕೆ ಮೊದಲೇ ಕೇಳ್ಬಿಡೋಣ ಅಂತ. ಸರಿ, ಹೋಗಿ ಬನ್ನಿ. ಜಾನ್ವಿ ಅವರೇ ನೋಡಿ, ನೀವು ನಿಮ್ಮ ಅಕ್ಕ ತುಂಬ ಕ್ಲೋಸು ಅಂತ ನನಗೆ ಗೊತ್ತು. ನೀವು ಯಾವುದೇ ವಿಷಯನ ಅವರಿಂದ ಮುಚ್ಚಿಡಲ್ಲ ಅಂತಲೂ ನನಗೆ ಗೊತ್ತು. ಆದರೆ ನಮ್ಮ ಮನೇಲಿ ನಡೆಯೋ ವಿಷಯಗಳನ್ನು ನಮ್ಮಿಬ್ಬರ ಮಧ್ಯನೇ ಇಟ್ಕೊಂಡ್ರೆ ಸೂಕ್ತ ಅನಿಸುತ್ತೆ. ನಮ್ಮ ಪ್ರೈವಸಿಗೆ ಇಶ್ಯೂಸ್ ಆಗುತ್ತೆ. ಅದೇ ಮತ್ತೆ ಅದೆಲ್ಲ ನಾನು ಅವ್ರಿಗೆ ಯಾಕೆ ಹೇಳಬೇಕು? ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಎಲ್ಲರಿಗೂ ಗೊತ್ತು. ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸರಿ, ಹೋಗಿ ಬನ್ನಿ. ಎಲ್ಲ ಫೈಲ್ಸ್ನು ಸರ್ ಕೊಟ್ಬಿಡಿ. ಅವ್ರು ಎಲ್ಲದಕ್ಕೂ ಸಿಗ್ನೇಚರ್ ಹಾಕಬೇಕು, ಆಯ್ತಾ? ಹಾ, ಮುಂದಿನ ಪೇಜಲ್ಲೇ. ಅಕ್ಕ, 1 ನಿಮಿಷ ಫೋನ್ ಮಾಡ್ತೀನಿ. ಹೇಗಿದ್ಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಬಾ ಕೂತ್ಕೋ. ನಾನು ಚೆನ್ನಾಗೇ ಇದ್ದೀನಿ. ಆಮೇಲೆ ಖುಷಿ ಟ್ರೀಟ್ಮೆಂಟ್ ಎಲ್ಲ ಹೇಗೆ ನಡೀತಿದೆ? ನಡೀತಾ ಇದೆ ಕಣೆ. ನನಗೆ ಟೈಮ್ ಇಲ್ಲದೆ ಇರುವಾಗ ಅಮ್ಮನೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಬರ್ತಾರೆ. ನೀನು ಹೇಗಿದ್ಯಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಇರುವಾಗ ಚೆನ್ನಾಗಿಲ್ದೇ ಇರ್ತೀನಾ? ಈ ಪ್ರೀತಿನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ಕಣೆ. ಹೌದು ಅಕ್ಕ, ಅದು ಯಾವ ಜನ್ಮದ ಬಂಧನೋ ಏನೋ ಗೊತ್ತಿಲ್ಲ. ನನ್ನ ಕಣ್ ರೆಪ್ಪೆ ಥರ ನೋಡ್ಕೋತಾರೆ ಕಣೆ. 1 ನಿಮಿಷ ಅವ್ರ ಕಣ್ಮುಂದೆ ಇಲ್ಲ ಅಂದರೆ ಅತ್ತೇ ಬಿಡ್ತಾರೆ ಅಕ್ಕ. ಓ, ಹಾಗಿದ್ರೆ ನೀನು ಅವ್ರನ್ನ ತುಂಬ ಗೋಳೆ ಕೊತ್ತಿದ್ಯಾ ಅಂತ. ಅದೇ ಮತ್ತೆ, ಹಾಗೆಲ್ಲ ಏನೂ ಇಲ್ಲ. ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ವಾಗ ನಾನು ಹಾಗೆಲ್ಲ ಮಾಡೋಕ್ಕಾಗುತ್ತಾ ಹೇಳು? ಅಕ್ಕ, ಆಮೇಲೆ ಅದಕ್ಕೆ ತಮ್ಮ ಅವನು ಇನ್ನೂ ನಿನಗೆ ಕಾಟ ಕೊಡ್ತಾನ? ಹಿಂದೆ ಬೀಳ್ತಿದ್ನಲ್ಲ, ಇನ್ನೂ ಹಾಗೆ ಇದ್ದಾನಾ? ಅಯ್ಯೋ ಇಲ್ಲ ಜಾನು, ಪಾಪ ನಾನೇ ಅವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅವ್ನು ತುಂಬ ಒಳ್ಳೆ ಹುಡುಗ. ಏನಕ್ಕ ಇದು? ನೀನು ಹೀಗೆಲ್ಲ ಹೇಳ್ತಿರೋದು? ಅವನ ಬಗ್ಗೆ ಮಾತಾಡಿದ್ರೆ ಸಾಕು ಅಷ್ಟೊಂದು ಕೋಪ ಮಾಡ್ಕೋತಿದ್ದೆ, ಇದಕ್ಕಿದಾಗ ಇದೇನಾಯ್ತು? ಇಲ್ಲ ಜಾನು, ನಾನು ಹೋದ ಕಡೆ ಎಲ್ಲ ಅವ್ನು ಬರ್ತಿದ್ನಲ್ಲ, ಕೋಇನ್ಸಿಡೆನ್ಸ್ ಅಷ್ಟೇ. ನಾನು ಹೋಗೋಕ್ಕೂ ಅವ್ನು ಬರೋಕ್ಕೂ ಒಂದೇ ಆಗ್ತಿತ್ತು. ಅದಕ್ಕೆ ಅವನ ಬಗ್ಗೆ ತಪ್ಪು ತಿಳ್ಕೊಂಡು ಅನುಮಾನ ಪಟ್ಟು ಅವನನ್ನು ಬೈದು ಬಿಡ್ತಿದ್ದೆ. ಆದರೆ ಈಗ ಯಾವ ಸಮಸ್ಯೆನೂ ಇಲ್ಲ. ಒಳ್ಳೆದಾಯ್ತು ಬಿಡು, ಕಾಟ ತಪ್ಪಲ್ಲ. ಹಲೋ
ಏನು ಒಬ್ಬರೇ ಇದ್ದೀರಾ? ಅವಳೆಲ್ಲಿ? ಓ ಬಜಾರಿಲ್ಲ, ಭಾವನವ್ರ ಜೊತೆ ಮಾತಾಡ್ಕೊಂಡು ಬರೋಕೆ ಹೋಗಿದ್ದಾರೆ. ಅವಳು ಬಿಡಿ, ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಮಾತಾಡ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ. ನನ್ನ ಹಾಗೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ಅಲ್ಲ ಭಾವ, ನಿಮಗೆ ಈ ಥರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಸದ್ಯಕ್ಕಿಲ್ಲ. ಇಲ್ಲ, ಹಾಗಿದ್ರೆ ಹೇಳಿ, ನಾನು ಇರ್ತೀನಿ. ನೀವು ಬರೀ ಇನ್ವೆಸ್ಟ್ ಮಾಡಿ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ನೀವು ಕೂತ್ಕೊಂಡು ಆರಾಮಾಗಿ ಲಾಭ ಎಣಿಸ್ಕೋತಿರ್ಬೋದು. ಏನಂತೀರ? ಖಂಡಿತ ಹೇಳಿ. ಆಮೇಲೆ ಜಯಂತ್, ನಿಮಗೂ ಈ ಥರ ಕಾರ್ಯಕ್ರಮಗಳಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ, ಅದೇ ಖುಷಿ. ಓ ಬಾವ, ನಮ್ಮ ಹಾಗೆ ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅವ್ರು ನೋಡಿಲ್ಲ, ಹಾಗಾಗಿ ಈಗಲೂ ಅವ್ರಿಗೆ ಇಂಟ್ರೆಸ್ಟ್ ಇದೆ. ನೀವು ಹೇಳ್ತಿರೋದು ಒಂದು ರೀತಿ ಸರಿ ಅನ್ನಿ. ಎಲ್ರಿಗೂ ಎಲ್ಲ ಭಾಗ್ಯನೂ ಒಟ್ಟಿಗೆ ಸಿಗಲ್ಲ. ನನಗೀಗ ಸಿಕ್ಕಿದೆ, ಅನುಭವಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಆಮೇಲೆ ನಿನ್ನ ಕೆಲಸ ಹೇಗೆ ನಡೀತಿದೆ? ಅಯ್ಯೋ, ನಮ್ದೇನೋ ನಿಮ್ಮ ಥರನಾ? ಬೆಳಿಗ್ಗೆ ಬೆಲ್ ಹೊಡೆದಾಗ ಕಂಪ್ನಿ ಒಳಗೆ ಹೋಗ್ತೀವಿ, ಸಂಜೆ ಬೆಲ್ ಹೊಡೆದಾಗ ಕಂಪ್ನಿಯಿಂದ ಹೊರಗೆ ಬರ್ತೀವಿ, ಮಧ್ಯೆ ನಾವೇ ಬೆಲ್ ಹೊಡಿತಾ ಇರ್ತೀವಿ. ತುಂಬ ಚೆನ್ನಾಗಿ ಮಾತಾಡ್ತೀರಿ ನೀವು. ಅವನಿಗೆ ಮಾತೆ ಬಂಡವಾಳ. ನಾನು ಹೇಳ್ತಾ ಇರ್ತೀನಿ, ಕೆಲಸ ಬಿಟ್ಬಿಟ್ಟು ನಮ್ಮ ಅಂಗಡಿಲಿ ಬಂದು ಕೂತ್ಕೊಳ್ಳೋ, ಸೇಲ್ಸ್ ಜಾಸ್ತಿ ಆಗುತ್ತೆ, ಸೇಲ್ಸ್ ಮ್ಯಾನ್ ಆಗ್ಬೋದು ಅಂತ. ಕೇಳೋದೇ ಇಲ್ಲ, ಬರಲ್ಲ ಅಂತಾನೆ. ಯಾಕಪ್ಪ, ವರ್ಷದಗಳಿಗೆ ವರ್ಷದಗಳು ಮರೆಯೋಕ್ಕಾಗುತ್ತಾ? ಯಾರ್ಯಾರು ಹಣೆ ಬರೋದಲ್ಲಿ ಏನೇನು ಬರ್ದಿರುತ್ತೋ ಅದೇ ಆಗೋದು. ಸಂತು, ನೀನು ಹೇಳೋದು ಕರೆಕ್ಟೇ. ಈಗ ಜಯಂತ್ ಅವ್ರಿಗೆ ನಮ್ಮ ಕೆಲಸ ಮಾಡಿ ಅಂದ್ರೆ ಆರಾಮಾಗಿ ಮಾಡ್ತಾರೆ. ಆದ್ರೆ ನಾವು ಜಯಂತ್ ಮಾಡೋ ಕೆಲಸ ಮಾಡೋಕ್ಕಾಗತ್ತಾ? ಅಷ್ಟು ದೊಡ್ಡ ಕಂಪ್ನಿನ ನೋಡ್ಕೊಳಕ್ಕಾಗತ್ತಾ? ನಿಭಾಯಿಸಕ್ಕಾಗತ್ತಾ? ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಂಥ ದೊಡ್ಡ ಸಾಧನೆ ಮಾಡಿದ್ದಾರೆ. ಗ್ರೇಟ್. ಹಾಗೆಲ್ಲ ಏನೂ ಇಲ್ಲ. ಮನುಷ್ಯ ಈ ಥರ ಸಾಧನೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ಸಾಧನೆ ಮಾಡೇ ಮಾಡ್ತಾರೆ. ಭಾವ ಕರೆಕ್ಟಾಗಿ ಹೇಳಿದೆ ನೋಡಿ. ಅದು ನಿಮ್ಮ ಗಟ್ಟಿ ಮನಸ್ಸಿಂದಾನೆ ನೀವು ಇಷ್ಟು ಎತ್ತರಕ್ಕೆ ಬೆಳೆದಿರೋದು. ಒಂಥರ ನಮಗೆ ಇನ್ಸ್ಪಿರೇಷನ್ ಇದ್ದ ಹಾಗೆ ನೀವು. ನೀಲು, ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಾ ಇದೆ. ಎರಡೂ ಮನೆಯವರು ಖುಷಿಯಾಗಿದ್ದಾರೆ, ಹುಡುಗ ಹುಡುಗಿನೂ ಖುಷಿಯಾಗಿದ್ದಾರೆ. ನಮ್ಮ ದಾರಿ ಇಷ್ಟು ಸುಲಭವಾಗಿ ಕ್ಲಿಯರ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದ್ರೆ ಒಂದು ಸಮಸ್ಯೆ ಶುರು ಆಗ್ತಾ ಇದೆ ಸೋಪಿ. ಸಮಸ್ಯೆನಾ? ಏನೇ ಅದು? ನಾನು ಇದ್ರ ಬಗ್ಗೆ ನಿನ್ನ ಹತ್ರ ತುಂಬಾ ದಿವಸಗಳ ಹಿಂದೆನೆ ಮಾತಾಡಬೇಕು ಅಂತ ಅನ್ಕೊಂಡೆ, ಬಟ್ ಅದಿಷ್ಟು ದೂರ ಬಂದು ನಿಲ್ಲುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ಅದೇನು ಅಂತ ಸರಿಯಾಗಿ ಹೇಳ್ಬಾರ್ದಾ? ನೀನು ಹೇಳ್ದಂಗೆ ಎರಡು ಫ್ಯಾಮಿಲೀಸ್ಗೆ ಈ ಮದುವೆ ಅಂದರೆ ತುಂಬಾನೇ ಇಷ್ಟ ಇದೆ, ಆದರೆ ಸಿದ್ದು ಮತ್ತೆ ಪೂರ್ವಿಗೆ ಇಷ್ಟ ಇಲ್ಲ. ಇದನ್ನ ಯಾರು ಹೇಳಿದ್ದು ನಿನ್ಗೆ? ಸಿದ್ದುನೇ ಹೇಳ್ದ. ಅಷ್ಟೇ ಅಲ್ಲ, ಸಿದ್ದು ಮತ್ತೆ ಪೂರ್ವಿ ಇಬ್ರು ಈ ಮದ್ವೆನ ಹೇಗ್ ನಿಲ್ಸೋದು ಅಂತ ಪ್ಲಾನ್ ಬೇರೆ ಮಾಡ್ತಾ ಇದಾರಂತೆ. ಓ ಮೈ ಗಾಡ್, ಏನೇ ಮಾಡೋದಿವಾಗ? ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದೀವಿ, ಇವಾಗ ಏನಾದ್ರೂ ಹೀಗಾಗೋದ್ರೆ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಏನಾದ್ರೂ ಒಂದು ಮಾಡಲೇಬೇಕು ಸೋಫಿ. ಒಂದು ಮಾಸ್ಟರ್ ಪ್ಲಾನ್ನ ರೆಡಿ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಇಷ್ಟು ದಿವಸ ನಾವು ರಿಸ್ಕ್ ತಗೊಂಡು ಮಾಡಿದ ಎಲ್ಲ ಕೆಲಸನೂ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಇಲ್ಲ ನೀಲು, ನಾವು ಇದಕ್ಕೆಲ್ಲ ಏನಾದರೂ ಮಾಡಲೇಬೇಕು. ಏನು ಮಾಡೋಣ ಅಂತ್ಯಾ? ಇದಕ್ಕೆ ನಮ್ಮ ಹತ್ರ ಇರೋ ಒಂದೇ ಒಂದು ಬ್ರಹ್ಮಾಸ್ತ್ರ ಅಂದರೆ ಆ ಪೂರ್ವಿ. ಹೇಗಾದರೂ ಮಾಡಿ ಅವಳ ಹತ್ರ ಮಾತಾಡಿ ಅವಳನ್ನ ಈ ಮದುವೆಗೆ ಕನ್ವಿನ್ಸ್ ಮಾಡಬೇಕು. ಏನು ಅವಳು ಜಾನು ಬಂದಿದ್ದಾಳೆ. ಜಾನು, ಹಾಯ್. ಮಾತಾಡ್ಸ್ಕೊಂಡ್ ಬರ್ಲಾ?
ಹೋಗಿ ಬನ್ನಿ ಜಾನ್ವಿ ಅವರೇ. ಥ್ಯಾಂಕ್ ಯು. ಹಾಯ್ ಕಣ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನೇ ಜಾನು, ನಮ್ಗೊಂದು ಮಾತು ಹೇಳ್ದಂಗೆ ಬಂದ್ಬಿಟ್ಟಿದ್ಯಾ? ಗಂಡ ಪಕ್ಕದಲ್ಲಿರೋ ಫ್ರೆಂಡ್ಸ್ ಎಲ್ಲ ಆಗ್ಬೇಕು ಬಿಡು. ಅದೇ ಮತ್ತೆ, ಎಲ್ರಿಗೂ ನನ್ನ ಗಂಡನ ವಿಷಯನೇ ಬೇಕು. ಅಲ್ಲ, ಇವತ್ತು ಬರ್ತಿದ್ದೀರಂತ ನೀವೇ ಹೇಳ್ಬೋದಿತ್ತು ತಾನೆ, ನಾನು ಯಾಕೆ ಹೇಳಬೇಕು? ನೀನ್ ಬರ್ತೀಯ ಇಲ್ಲೋ ಅಂತ ಸುಮ್ಮನೆ ಆದ್ವಿ ಜಾನು. ಇದು ನಮ್ಮಮ್ಮನ ಮನೆ ದೇವ್ರ ಉತ್ಸವ ಕಣೆ, ನಾನು ಹೇಗೆ ಬರ್ದೇ ಇರಲಿ? ಅಚ್ಚರಿ, ಆ ಗೂಬೆ ಎಲ್ಲಿದ್ದಾನಂತೆ? ಇವತ್ತು ಬರ್ತಾನ? ಏನು ಕತೆ? ನಿಮ್ಗೇನಾದ್ರು ಅವ್ನ ಬಗ್ಗೆ ವಿಷಯ ಗೊತ್ತಿದ್ಯಾ? ಇಲ್ಲ ಕಣೆ ಜಾನು, ಅವ್ನು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ಹೇಳಿದ ಹಾಗೆ ಅವ್ನ ಮನೆ ಅಡ್ರೆಸ್ ಹುಡ್ಕೋ ಪ್ರಯತ್ನ ಮಾಡಿದ್ವಿ, ಆದರೆ ಗೊತ್ತಾಗ್ಲೇ ಇಲ್ಲ ಕಣ. ಹೋಗ್ಲಿ, ಫೋನ್ ಮಾಡಿದ್ರೆ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾನ ಕಣ. ಛೇ, ಯಾಕೆ ಹೀಗೆ ಮಾಡ್ತಿದ್ದಾನೆ ಇವನು? ಅವನ್ನ ನೋಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೀನಿ ಗೊತ್ತಾ? ಒಂದು ಬೆಸ್ಟ್ ಫ್ರೆಂಡಿಗೆ ಹೀಗೆಲ್ಲ ಮಾಡ್ತಾರ? ಮೆಸೇಜ್ಗೂ ರಿಪ್ಲೈ ಮಾಡಲ್ಲ, ಫೋನು ರಿಸೀವ್ ಮಾಡಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ ಬಿಡು ಜಾನು. ಇವಾಗ ನಾವು ಬಂದಿದ್ದೀರಲ್ಲ, ಖುಷಿ ಪಡು. ಸರಿ, ಮತ್ತೆ ಹೆಂಗ್ ನಡೀತಾ ಇದೆ ಎಲ್ಲ? ಏನ್ ಮಾಡ್ತಿದ್ದೀರಾ ಇವಾಗ? ಕೆಲಸ ಏನಾದ್ರು ಮಾಡ್ತಾ ಇದ್ದೀರಾ B.Com ಆದ್ಮೇಲೆ? ಇದೆಲ್ಲ ಯಾಕೆ? ನಿಮ್ಮಣ್ಣ ಏನಿಲ್ಲ. ಅಮ್ಮ ನಮಸ್ಕಾರ. ನನ್ನ ಮಗ ನರಸಿಂಹಣ್ಣ, ಇವತ್ತು ನಮ್ಮ ದೇವಸ್ಥಾನಕ್ಕೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನೀವೇ ಈ ದೇವಸ್ಥಾನಕ್ಕೆ ಧರ್ಮದರ್ಶಿಗಳಾದರೂ ಯಾಕೋ ಇತ್ತೀಚೆಗೆ ಈ ದೇವಸ್ಥಾನದ ಕಡೆನೇ ಬರ್ತಾ ಇಲ್ವಲ್ಲ? ಆದ್ರೂ ಇವತ್ತು ನೀವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಉತ್ಸವಕ್ಕೊಂದು ಕಡೆ ಬಂತು. ಭಾಳ ದೊಡ್ಡ ಮಾತು. ಸ್ವಲ್ಪ ಕೆಲಸ ಉತ್ತರದಿಂದ ಬರೋಕ್ಕಾಗಿಲ್ಲ. ಆ ದೇವ್ರ ಅನುಗ್ರಹ ಆದಾಗ ಎಲ್ಲರೂ ಬರಲೇಬೇಕು. ಇಲ್ಲಿ ಚೌರೇಗೌಡರು ಮುನ್ಸ್ವಾಮಿಗಳು ಕಾಣಿಸ್ತಾ ಇಲ್ಲ. ಅವರು ಹೊರಗಡೆ ಇದ್ದಾರೆ. ಬನ್ನಿ ಹೋಗೋಣ. ಬನ್ನಿ ಅಮ್ಮ. ಈ ದೇವಸ್ಥಾನಕ್ಕೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನೆನಪು. ಆದ್ಮೇಲೆ ಯಾವಾಗ ಬಂದಿದ್ದು ನೆನಪಿಲ್ಲ. ಇಷ್ಟು ದೊಡ್ಡದಿದೆ ದೇವಸ್ಥಾನ ಅಂತನೂ ಗೊತ್ತಿರಲಿಲ್ಲ. ಮಾವ ಈ ದೇವಸ್ಥಾನ ಧರ್ಮದರ್ಶಿಗಳ್ತಾನೆ, ಅದ್ಯಾಕೆ ಅವ್ರು ಇಲ್ಲಿಗೆ ಬರಲ್ಲ? ಅವ್ರು ಅವಾಗವಾಗ ಬಂದ್ರೆ ನಾವು ಇಲ್ಲಿಗೆ ಬರ್ತಿರ್ಬೋದಲ್ವಾ? ಇದನ್ನ ನನ್ನ ಹತ್ರ ಕೇಳೋ ಬದಲು ಹೋಗಿ ನಿಮ್ಮ ಮಾವನ ಹತ್ರನೇ ಕೇಳೋ, ಅವರೇ ಹೇಳ್ತಾರೆ. ಮಗನ ಹತ್ರ ಹೇಳ್ದಿರೋರು ಇನ್ನು ನನ್ನ ಹತ್ರ ಹೇಳ್ತಾರ? ಆದ್ರೂ ಪರವಾಗಿಲ್ಲ, ಮಾವ ಕೂಲಾಗಿರೋ ಟೈಮಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ತಿಳ್ಕೊತೀನಿ. ಅಲ್ಲ, ನಿನ್ಗೆ ಬೇರೆಯವ್ರ ಲೈಫಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಅನ್ಸುತ್ತಲ್ವಾ? ಹೌದು, ಅದ್ರಲ್ಲೂ ನಿನ್ ಬಗ್ಗೆ ತಿಳ್ಕೊಳೋದಂದ್ರೆ ನನ್ಗೆ ತುಂಬಾ ಇಷ್ಟ. ಆದ್ರೆ ನೀನೇ ಕೋಆಪರೇಟ್ ಮಾಡಲ್ಲ, ಯಾವಾಗ್ಲೂ ಗುರ್ರ ಅಂತ ಇರ್ತೀಯ. ಸ್ವಲ್ಪ ನಗೋ. ಈ ಎಡೆ ಲಲಿತಾ, ನಾನು ನಿನ್ಗಾಗಲೇ ಹೇಳಿದ್ದು ನೆನಪಿದೆ ತಾನೆ? ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರ ದರ್ಶನ ಮಾಡಿ ಉತ್ಸವ ಮುಗಿಸಿ ಹೋಗ್ತಾ ಇರ್ತೀವಿ. ಅದನ್ನು ಬಿಟ್ಟು ನಾನು ಯಾರ ಜೊತೆ ಮಾತಾಡಬೇಡ ಅಂತ ಹೇಳಿದ್ದೀನಿ ಅವ್ರ ಜೊತೆ ನೀನು ಮಾತಾಡಿದ್ರೆ ಇಷ್ಟು ದಿನ ನೀನು ನಮ್ಮ ಅಪ್ಪನ ನೋಡ್ತಾ ಇರೋ ಸ್ಥಿತಿನಲ್ಲಿ ನನ್ನನ್ನು ನೋಡಬೇಕಾಗತ್ತೆ. ಅಯ್ಯೋ ಬಿಡ್ತು ಅನ್ರಿ, ನೀವು ಹೇಳಿದ ಮಾತು ನಾನು ಯಾವತ್ತು ಕೇಳಿಲ್ಲ. ನೀವು ಹೇಳ್ದಾಗೆ ನಡ್ಕೊತೀನಿ. ದೇವಸ್ಥಾನಕ್ಕೆ ಬಂದಿದ್ದೀವಿ, ಈ ಥರ ಯಾಕೆ ಮಾತಾಡ್ತಾ ಇದ್ದೀರಾ? ಬನ್ನಿ ದೇವ್ರ ದರ್ಶನ ಮಾಡೋಣ.